ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆಲ್ಲರಿಗೂ ಮುಂಚೆ ಪ್ರಾಮಿಸ್ ಮಾಡಿರೋ ಥರ ಐಮ್ ಹಿಯರ್ ವಿತ್ ದ ಸ್ಕಿನ್ ಕೇರ್ ವಿಡಿಯೋ. ವಿಲ್ ಗೆಟ್ ಇನ್ ಟು ದ ವಿಡಿಯೋ. ಅಂದರೆ ನನ್ನ ಸ್ಕಿನ್ ಯಾವಾಗಲೂ ಒಂದೇ ಥರ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಐ ಹ್ಯಾವ್ ಸೀನ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಮೈ ಸ್ಕಿನ್ ರೊಟೀನ್ ಆಗಿರ್ಬೋದು ಅಥವಾ ಸ್ಕಿನ್ ಟೆಕ್ಸ್ಚರಲ್ಲಿ. ನಮ್ಮ ಸ್ಕಿನ್ನು ಓವರ್ ಟು ದ ಏಜ್ ಒಂದೇ ಥರ ಇರೋಲ್ಲ, ಇದು ಎಲ್ಲರಿಗೂ ಗೊತ್ತಿರೋಂಥ ಸತ್ಯನೇ. ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಸ್ಕಿನ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಬ್ರೈಟ್ ಆಗಿರುತ್ತೆ. ಬರ್ತಾ 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 ರಿಂಕಲ್ಸ್ ಆಗೋದು ಅಥವಾ ಸಪ್ಪೆ ಮುಖ ಆಗೋದು ಅಥವಾ ಡಲ್ನೆಸ್ ಇರೋದು ಮುಖದಲ್ಲಿ, ಪಿಂಪಲ್ಸ್, ಬ್ರೇಕ್ಔಟ್ಸ್ ಇದೆಲ್ಲ ನಾವು ನೋಡ್ತೀವಿ. ನಾನು ನನ್ನ ಸ್ಕಿನ್ನ ಹೇಗೆ ಅಂತೀನಿ, ಪಿಂಪಲ್ಸ್ ಕಮ್ಮಿ ನಾನು ಹೇಗೆ ಮಾಡ್ಕೊಂಡಿದ್ದೀನಿ. ಈವೊಂದು ಯೂಶಲಿ ನಮಗೆ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ತುಂಬ ಬ್ರೇಕ್ಔಟ್ಸ್ ಆಗುತ್ತೆ ಅಥವಾ ಪೀರಿಯಡ್ಸ್ಗಿಂತ ಮುಂಚೆ ದಿನಗಳಲ್ಲಿ ತುಂಬ ಬ್ರೇಕ್ಔಟ್ಸ್ ಆಗೋದಾಗಲಿ ಪಿಂಪಲ್ಸ್ ಆಗೋದಾಗಲಿ ತುಂಬ ಆಗುತ್ತೆ. ಯಾಕಂದರೆ ಇಟ್ಸ್ ಅ ನೇಚರ್ ಆಫ್ ಹ್ಯೂಮನ್ ಬಾಡಿ. ಬಟ್ ಅದು ಎಲ್ಲರಿಗೂ ಆಗಲ್ಲ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ನನ್ನದು ಎಕ್ಸಾಂಪಲ್ ತೊಗೋಬೇಕಂತ ಹೇಳಿದ್ರೆ, ನನಗೆ ಮುಂಚೆ ಆಗ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ಟಿಲ್ 2024ವರೆಗೂ ನಂಗೆ ಆ ಥರ ಬ್ರೇಕ್ಔಟ್ಸ್ ಆಗೇ ಇಲ್ಲ. ಮದುವೆ ಆಗಿ ಒಂದು 2-3 ಮಂತ್ಸ್ ಸ್ಟಾರ್ಟಿಂಗ್ ನನಗೆ ಬ್ರೇಕ್ಔಟ್ಸ್ ಇತ್ತು. ಬಟ್ ಅದಾದಮೇಲೆ ಡ್ಯೂ ಟು ಹಾರ್ಮೋನಲ್ ಚೇಂಜಸ್. ಬಟ್ ಅದಾದಮೇಲೆ ನನಗೆ ಬ್ರೇಕ್ಔಟ್ಸ್ ಆಗಲಿ ಪಿಂಪಲ್ಸ್ ಆಗಲಿ ಇರಲಿಲ್ಲ. ಅಗೇನ್ ಇಷ್ಟು ವರ್ಷ ಆದಮೇಲೆ ಆಲ್ಮೋಸ್ಟ್ 4-5 ಇಯರ್ಸ್ ಆದಮೇಲೆ ಅಗೇನ್ ಐ ಆಮ್ ಫೇಸಿಂಗ್ ದ ಸೇಮ್ ಬ್ರೇಕ್ಔಟ್ಸ್ ಆಗಲಿ ಪಿಂಪಲ್ಸ್ ಆಗಲಿ ನನಗೆ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಸೊ ರೀಸನ್ ಏನು ಅಂತ ನೋಡಿದಾಗ ಡ್ಯೂ ಟು ಸ್ಟ್ರೆಸ್ ಇರ್ಬೋದು, ಅಥವಾ ಇವಾಗ ನಮಗೆ ಉಪ್ಪು ನೀರು ಬರುತ್ತೆ, ಸೊ ಬೋರ್ ವಾಟರ್ ಬರುತ್ತೆ, ಅದು ಇರಬಹುದು. ಆಮೇಲೆ ಡ್ರೈ ಸ್ಕಿನ್, ನಂದು ಎಸ್ಪೆಷಲಿ ಡ್ರೈ ಸ್ಕಿನ್, ಸೊ ಆ ಥರ ಕೂಡ ಇರಬಹುದು. ನಾನು ಏನು ಮಾಡಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಸ್ಕಿನ್ ಟೈಪ್ ನಾನು ಗುರ್ತು ಮಾಡ್ಕೊಳ್ಳೋಕ್ಕೆ ನನಗೆ ಸುಮಾರು ವರ್ಷ ಬೇಕಾಗುತ್ತೆ. ಯಾಕಂದರೆ ಕಾಲೇಜಲ್ಲಿದ್ದಾಗ ನಾವೆಲ್ಲ ಸ್ಕಿನ್ ಕೇರ್ ಅಂತ ಏನು ಮಾಡಿದ್ದೆ, ಕಾಲೇಜ್ ಏನಕ್ಕೆ ಲಾಸ್ಟ್ ಇಯರ್ 2024ವರೆಗೂ ನಾನು ಸ್ಕಿನ್ ಕೇರ್ ಅಂತ ಮಾಡಿದ್ದೇ ಇಲ್ಲ. ಏನೋ ಮನೇಲಿ ಯಾವಾಗಲೂ ಟೈಮ್ ಸಿಕ್ಕಾಗ ಒಂದು ಹೋಮ್ ರೆಮಿಡಿನೋ ಒಂದು ಫೇಸ್ ಪ್ಯಾಕೋ ಏನೋ ಒಂದು ಮಾಡ್ಕೊಂಡಿದ್ದು ಅಷ್ಟೇ ಬಿಟ್ಟರೆ ಸ್ಕಿನ್ ಕೇರ್ ಅಂತ ನಾವು ಮಾಡೋಕ್ಕೆ ಗೊತ್ತೇ ಇಲ್ಲ ನಮಗೆ. ಈ ವರ್ಷವೇ ನಾನು ಸ್ಕಿನ್ ಕೇರ್ ಅಂತ ಮಾಡ್ತಾ ಇರೋದು ಆ್ಯಂಡ್ ಇಟ್ ವರ್ಕ್ ಫಾರ್ ಮೀ. ಅದಕ್ಕೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇರೋದು ಹೆಂಗೆ ವರ್ಕ್ ಆಯಿತು ಆ್ಯಂಡ್ ಯಾಕೆ ನಾವು ಸ್ಕಿನ್ ಕೇರ್ ಮಾಡಬೇಕು ಅಂತ ತೋರಿಸ್ತಾ ಇರೋದು. ಅದು ಒಂದು ರೀಸನ್ಗೆ. ನೋ ಯೋರ್ ಸ್ಕಿನ್ ಟೈಪ್. ನಿಮ್ಮದು ಯಾವ ಸ್ಕಿನ್ ಟೈಪ್ ಇದೆ, ನಿಮ್ಮದು ಆಯ್ಲಿ ಮತ್ತು ಡ್ರೈ ಮಿಕ್ಸ್ ಇದೆಯಾ, ಅಥವಾ ಫುಲ್ ಆಯ್ಲಿ ಸ್ಕಿನ್ ಟೈಪ್ ಇದೆಯಾ, ಅಥವಾ ಫುಲ್ ಡ್ರೈ ಸ್ಕಿನ್ ಟೈಪ್ ಇದೆಯಾ ಅಂತ. ಬಟ್ ನನ್ನ ಸ್ಕಿನ್ ಟೈಪ್ ಯಾವುದು ಗೊತ್ತಾ? ನಾನು ಫುಲ್ ಡ್ರೈ, ಅಲ್ಟ್ರಾ ಮ್ಯಾಕ್ಸ್ ಪ್ರೋ ಡ್ರೈ ಅಂತ ಏನಾದರೂ ಸ್ಕಿನ್ ಟೈಪಲ್ಲಿದ್ದರೆ ಅದು ನಂದೇ. ಸಖತ್ ಡ್ರೈ ಸ್ಕಿನ್ ನಂದು. ಸೊ ಅದಕ್ಕೋಸ್ಕರ ಕೂಡ ಇವಾಗ ತುಂಬ ಡ್ರೈ ಸ್ಕಿನ್ ಇದ್ದರೆ ಕೂಡ ನಮಗೆ ಬ್ರೇಕ್ಔಟ್ಸ್ ಬರುತ್ತೆ. ಸೊ ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನನಗೇನಾಗ್ತಾಯಿತ್ತು, ಇವಾಗ ನೋಡಿ, ನಂಗೆ ಇವಾಗ ನಾನು ಏನೂ ಹಚ್ಚಿಲ್ಲ, ಲಿಟ್ರಲಿ ನಥಿಂಗ್ ಆನ್ ಮೈ ಫೇಸ್. ಇವಾಗ ಏನು ಸನ್ಲೈಟ್ ಇದೆ ಅಷ್ಟೇ ನನ್ನ ಮುಖದ ಮೇಲೆ ಇರೋದು. ಓಕೆನಾ? ಸೊ ನೀವು ಸ್ಕಿನ್ನಿಗೆ ನೀವೇನು ಹಚ್ಚದೇನೂ ಹಿಂಗಿರಬೇಕು ಅಂತ ಹೇಳಿದ್ರೆ, ದರ್ ಆರ್ ಲಾಟ್ ಮೋರ್ ಥಿಂಗ್ಸ್ ದಟ್ ಯು ನೀಡ್ ಟು ಡೂ ಇನ್ ಅ ರೊಟೀನ್. ನಿಮ್ಮ ಒಂದು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಅದೊಂದು ಆಗಿಬಿಡಬೇಕು. ಅದನ್ನು ಮಾಡಬೇಕಲ್ಲಪ್ಪ ಅಂತ ಅಲ್ಲದೆ, ಇವಾಗ ನೀವು ಊಟ ಮಾಡ್ತಿರೋದು ಡೈಲಿ, ಅದೇ ಥರ ನಿಮ್ಮ ಸ್ಕಿನ್ ಕೇರ್ ಕೂಡ ನಿಮ್ಮ ರೊಟೀನಲ್ಲಿ ಆ್ಯಡ್ ಆಗಿಬಿಡಬೇಕು. ಅದಕ್ಕಿಂತ ಸಪ್ರೇಟಾಗಿ ಏನೋ ಮಾಡ್ತಿದ್ದೀನಿ ಅಂತ ನಿಮಗೆ ಅನ್ನಿಸ್ಬಾರ್ದು. ದಟ್ಸ್ ವೇ ಫಸ್ಟ್ ನಿಮ್ಮ ರೊಟೀನಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್, ಇವಾಗ ನಿಮ್ಮ ಸ್ಕಿನ್ ಟೈಪ್ ಹೇಗೆ ಅಂತ ನೀವು ತಿಳ್ಕೊಬೇಕು. ಸ್ಕಿನ್ ಟೈಪ್ ಹೇಗೆ ಅಂತ ಗೊತ್ತಾದ್ಮೇಲೆ ನೀವೇನು ಮಾಡೋದು, ಫಾರ್ ಎಕ್ಸಾಂಪಲ್ ಇವಾಗ ಡ್ರೈ ಸ್ಕಿನ್ ಇದ್ದರೆ ನಂತರ ನಾನು ಡ್ರೈ ಸ್ಕಿನ್ಗೆ ಹೋಗ್ಬಿಡ್ತೀನಿ. ಯಾಕಂದರೆ ಆಯ್ಲಿ ಸ್ಕಿನ್ ಅಥವಾ ಮಿಕ್ಸ್ ಇದ್ದರೆ ಯಾವ ಥರ ಮಾಡಬೇಕು ಅಂತ ಮೇ ಬಿ ಐ ನೀಡ್ ಟು ಡೂ ಸಮ್ ಮೋರ್ ರಿಸರ್ಚ್ ಆನ್ ದಟ್ ಅಂತ ನನಗನ್ಸುತ್ತೆ. ಸೊ ಡೈರೆಕ್ಟಾಗಿ ನಾನು ನನ್ನ ಡ್ರೈ ಸ್ಕಿನ್ಗೆ ನಾನು ಏನು ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಓಕೆ, ಸೊ ನಂದು ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಡ್ರೈ ಸ್ಕಿನ್ ಅಂತ ಗೊತ್ತಾಗಿ ಓಕೆ ನಾನು ಅದಕ್ಕೆ ಏನು ಕೇರ್ ತೊಗೋಬೇಕು ಅಂತ ನನಗೆ ತುಂಬ ಟೈಮ್ ಹಿಡಿತು. ನನಗೆ ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ವಿಂಟರ್ ಟೈಮಲ್ಲಿ ತುಂಬ ಸ್ಕಿನ್ ಪೀಲ್ ಆಗ್ತಾಯಿತ್ತು ನಂದು. ಹಿಂಗೆ ಸಿಪ್ಪೆ ಸುಲಿಯುತ್ತೆ ಅಂತಾರಲ್ಲ ಮುಖದ ಮೇಲೆ, ಆ ಥರ ಸಿಪ್ಪೆ ಸುಲಿಯುತ್ತಾ ಇತ್ತು. ಸೊ ದೆನ್ ಐ ಗಾಟ್ ಟು ನನಗೆ ತುಂಬ ಡ್ರೈ ಸ್ಕಿನ್ ಇದೆ ಅಂತ. ನಾನು ಈಗ ಐಬ್ರೋಸ್ ಎಲ್ಲ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋದಾಗೂ ಅವ್ರು ವೆನ್ ದೇ ಡೂ ಥ್ರೆಡ್ಡಿಂಗ್, ಆವಾಗ ಕೂಡ ಇಲ್ಲಿ ಫೋರ್ಹೆಡಲ್ಲೆಲ್ಲ ಮಾಡಿಸ್ಕೊಳಕ್ಕೆ ಹೋದಾಗ ಅಲ್ಲೆಲ್ಲ ಅವರು ವೆನ್ ದೇ ಡೂ ಥ್ರೆಡ್ಡಿಂಗ್ ಅವಾಗ ಸ್ಕಿನ್ ಪೀಲ್ ಆಗೋದು. ಅವಾಗ ಹೇಳ್ತಾರೆ ಯು ಹ್ಯಾವ್ ಸೋ ಮಚ್ ಡ್ರೈ ಸ್ಕಿನ್ ಅಂತ. ಅಟ್ ದ ಸೇಮ್ ಟೈಮ್ ನಾನೇನು ಮಾಡಿದೆ, ಸ್ವಲ್ಪ ದಿನ ಆದಮೇಲೆ ಈ ಪಿಂಪಲ್ಸ್ ಎಲ್ಲ, ನನಗೆ ಬ್ರೇಕ್ಔಟ್ಸ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಪೀರಿಯಡ್ ಸ್ಟಾರ್ಟ್ ಆಗೋಕ್ಕೆ ಒಂದು 5-6 ದಿನ ಮುಂಚೆ ಅಂತೂ ಸಿಕ್ಕಾಪಟ್ಟೆ ಬ್ರೇಕ್ಔಟ್ಸ್ ಆಗ್ತಾಯಿತ್ತು ನನಗೆ. ತುಂಬ ಪಿಂಪಲ್ಸ್ ಎಲ್ಲ ತುಂಬ ಆಗ್ತಿತ್ತು. ಸೊ ನಾನೇನು ಮಾಡಿದೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಅಂತ ಸಮ್ ಡೇಸ್ ನಾನು ಅವಾಯ್ಡ್ ಮಾಡಿದೆ. ಬಟ್ ಸಮ್ ಡೇಸ್ ತುಂಬ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡು ಡರ್ಮಟಾಲಜಿಸ್ಟ್ನ ನಾನು ಕನ್ಸಲ್ಟ್ ಮಾಡಬೇಕಾಯ್ತು. ಸೊ ಅವ್ರೇನು ಹೇಳಿದ್ರು, ನಿಮ್ಗೆ ತುಂಬ ಡ್ರೈ ಸ್ಕಿನ್ ಇದೆ, ಸೊ ವಾಟ್ ಯು ವಿಲ್ ಡೂ ಈಸ್, ನೀವು ಫೇಸ್ ವಾಶ್ ಆಗಲಿ ಅಥವಾ ಮುಖಕ್ಕೆ ಸೋಪ್ ಆಗಲಿ ಯೂಸ್ ಮಾಡಬೇಡಿ.
ನೀವು ಕ್ಲೆನ್ಸರ್ನ ಯೂಸ್ ಮಾಡಬೇಕು. ಸೊ ಕ್ಲೆನ್ಸರ್ ಈಸ್ ಮೋಸ್ಟ್ಲಿ ಯೂಸ್ಡ್ ಫಾರ್ ಡ್ರೈ ಸ್ಕಿನ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕ್ಲೆನ್ಸರ್ ನಾನು ಯೂಸ್ ಮಾಡ್ತೀನಿ, ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಸಿಟಾಪಿಲ್. 1 second ಅಲ್ಲಿ ಶೋ ಯು ದಟ್ ಪ್ರಾಡಕ್ಟ್. ಸೊ ನಾನು ಕ್ಲೆನ್ಸರ್ ಅಂತ ಬಂದಾಗ ನಾನು ಯೂಸ್ ಮಾಡಿದ್ದು ಫಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸಿಟಾಪಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್, ಡ್ರೈ ಟು ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅಂತ ಇದೆ. ದಿಸ್ ಇಸ್ ದ ಒನ್. ಸೊ ಇದೇನು ಸ್ಪಾನ್ಸರ್ಡ್ ಅಲ್ಲ, ಬಟ್ ನಂದು ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ನೇ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿದೆ. ಇದರಲ್ಲೂ ಯು ಹ್ಯಾವ್ ಸೋ ಮಚ್ ವೇರಿಯಂಟ್ಸ್. ಇದರಲ್ಲಿ ನಿಮಗೆ ಆಯಿಲಿ ಸ್ಕಿನ್ಗೂ ಇದೆ, ಡ್ರೈ ಸ್ಕಿನ್ಗೂ ಇದೆ, ಮಿಕ್ಸ್ ಆಫ್ ಬೋತ್ ಆಯಿಲಿ ಡ್ರೈ ಸ್ಕಿನ್ ಎರಡಕ್ಕೂ ಇದೆ. ಸೊ ಚೂಸ್ ಮಾಡಿ. ಇಫ್ ಯು ಹ್ಯಾವ್ ಅ ರಿಯಲಿ ಡ್ರೈ ಸ್ಕಿನ್, ಯು ಹ್ಯಾವ್ ಟು ಚೂಸ್ ದಿಸ್ ಒನ್. ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅಂತ ಇರುತ್ತೆ, ಡ್ರೈ ಟು ನಾರ್ಮಲ್ ಮತ್ತು ಸೆನ್ಸಿಟಿವ್ ಸ್ಕಿನ್. ಕೀಪ್ ಇಟ್ ಇನ್ ಮೈಂಡ್, ಸೆನ್ಸಿಟಿವ್ ಸ್ಕಿನ್ಗೆ ನೀವು ಚೂಸ್ ಮಾಡಬೇಕು ಇದರಲ್ಲಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಸಿಟಾಪಿಲ್ ಅಂದ ತಕ್ಷಣ ಯಾವುದೋ ಒಂದು ತೊಗೊಂಡ್ಬಿಡ್ತಾರೆ. ಸೊ ಐ ರೆಕಮೆಂಡ್ ದಿಸ್ ಒನ್ ಫಾರ್ ಅ ಕ್ಲೆನ್ಸರ್. ಬಟ್ ರೈಟ್ ನಾವು ನಾನು ಇದನ್ನು ಯೂಸ್ ಮಾಡ್ತಿಲ್ಲ. ಇದನ್ನು ನಾನು ಯಾವಾಗಾದರೂ ಫಾರ್ ಎಕ್ಸಾಂಪಲ್ ಈಗ ಜಿಮ್ಗೆ ಹೋದಾಗ ಡಬಲ್ ಕ್ಲೆನ್ಸ್ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ನಾನು ಫಸ್ಟ್ ಇದನ್ನು ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಡರ್ಮಟಾಲಜಿಸ್ಟ್ ಏನು ರೆಕಮೆಂಡ್ ಮಾಡಿದರೆ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ಐಮ್ ಟೆಲಿಂಗ್ ಯು ಗೈಸ್, ಸ್ಕಿನ್ ಕೇರ್ ಮಾಡೋದ್ರಿಂದ ಫೌಂಡೇಶನ್ ಆಗಲಿ ಅಥವಾ ಮೇಕಪ್ ಆಗಲಿ ಹಚ್ಚೋ ಅವಶ್ಯಕತೆನೇ ಇರಲ್ಲ. ಇಫ್ ಯು ಹ್ಯಾಡ್ ಅ ಗುಡ್ ಸ್ಲೀಪ್ ಆ್ಯಂಡ್ ಇನ್ನೂ ಅದರ್ ಥಿಂಗ್ಸ್ ಹೇಳ್ತೀನಿ ನಾನು ಆ ಥರ ಮಾಡೋದ್ರಿಂದ. ಓಕೆ, ಸೊ ಕಮಿಂಗ್ ಟು ಟಾಪಿಕ್, ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್ ನೌ ಆ್ಯಂಡ್ ಇಟ್ಸ್ ಅ ರೊಟೀನ್. ಸೊ ನಿಮ್ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಅದೇನು ದುಂದು ವೆಚ್ಚ ಅಲ್ಲ, ಶೋಕಿಗೂ ಮಾಡ್ತಿಲ್ಲ, ನನಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕೀಪ್ ಇನ್ ಮೈಂಡ್ ಯು ಆರ್ ಇನ್ವೆಸ್ಟಿಂಗ್ ಯುವರ್ ಸೆಲ್ಫ್. ದಟ್ ಇಸ್ ದ ಮೇನ್ ಥಿಂಗ್ ದಟ್ ಯು ಕ್ಯಾನ್ ಡೂ. ನಂದೇನು ಕ್ಲಿಯರ್ ಇಲ್ಲ ಸ್ಕಿನ್ನು. ಆ್ಯಂಡ್ ಒನ್ ಮೋರ್ ಟ್ರೂತ್ ಐ ಹ್ಯಾವ್ ಟು ಟೆಲ್ ಈಸ್, ಕ್ಲಿಯರ್ ಸ್ಕಿನ್ ಈಸ್ ಅ ಮಿತ್. ಯಾರಿಗೂ ಕ್ಲಿಯರ್ ಸ್ಕಿನ್ ಇರಲ್ಲ. ದೂರದಿಂದ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಸ್ಕಿನ್ ಕಾಣ್ಬೋದು, ಬಟ್ ಹತ್ತಿರ ಬಂದರೆ ಯು ವಿಲ್ ಸಿ ದ ಡಾರ್ಕ್ ಸ್ಪಾಟ್ಸ್. ಅದೇನಂದರೆ ನಿಮಗೆ ಸ್ಕಿನ್ ಕೇರ್ ಮಾಡ್ತಾ ಅದು ರೆಡ್ಯೂಸ್ ಆಗುತ್ತೆ. ಇವತ್ತು ಮಾಡಿದೆ ಚಕ್ ಅಂತ ನಾಳೆನೇ ಹೋಗ್ಬಿಡ್ಬೇಕು, ದರ್ ಈಸ್ ನಥಿಂಗ್. ಆ ಥರ ಕಾನ್ಸೆಪ್ಟೇ ಇಲ್ಲ. ಇವತ್ತು ಮಾಡಿದೆ ನಾಳೆ ಹೋಯ್ತು, ಆ ಕಾನ್ಸೆಪ್ಟ್ ಇಲ್ವೇ ಇಲ್ಲ. ಅದನ್ನು ತೆಗ್ದಾಕ್ಬಿಡಿ ತಲೆಯಿಂದ. ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಗೆ ಪ್ರಮೋಟ್ ಮಾಡಿದ್ರು ಅಥವಾ ಯೂಟ್ಯೂಬಲ್ಲೇ ಪ್ರಮೋಟ್ ಮಾಡಿದ್ರು, ಇದನ್ನ ಹಚ್ಕೊಳ್ಳಿ 10 days ಹೋಗ್ಬಿಡುತ್ತೆ. ರಾಂಗ್. ಆ ಥರ ಕಾನ್ಸೆಪ್ಟೇ ಇಲ್ಲ. ಯಾವುದೇ ಸ್ಕಿನ್ ಕೇರ್ ಆಗಿರಲಿ, ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ನೀವು ಹಚ್ಚಿದ್ರೆ ಮಾತ್ರ ಅದರ ರಿಸಲ್ಟ್ನ ನೀವು ನೋಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಯು ಫೋರ್ಗೆಟ್ ಅಬೌಟ್ ಇಟ್. ಡರ್ಮಟಾಲಜಿಸ್ಟ್ ಕೊಟ್ಟಿರೋಂಥ ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತೀನಿ. ಓಕೆ, ಗ್ಲೈಕೋನ್ಯಾಕ್ ಫೇಸ್ ವಾಶ್. ಸೊ ದಿಸ್ ಈಸ್ ಅ ಕ್ಲೆನ್ಸರ್ ಫೇಸ್ ವಾಶ್. ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ಎನ್ಕ್ಯಾಪ್ಸ್ಯೂಲ್ಡ್ ಅಂತ ಇದೆ. ಸೊ ದಿಸ್ ಈಸ್ ದ ಕ್ಲೆನ್ಸರ್ ಕಮ್ ಫೇಸ್ ವಾಶ್. ಇದು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮಲ್ಲಿ ನಾನು ಈ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ನಾನು ಜಿಮ್ಗೆ ಹೋದರೆ ಜಿಮ್ಮಿಂದ ಬಂದು ಆದಮೇಲೆ ಇದು ಪ್ಲಸ್ ಇದು ಅಂದರೆ ಹಚ್ಕೊಂಡು ಮುಖ ತೊಳ್ಕೊಂಡ್ಮೇಲೆ ಇದನ್ನು ಹಚ್ಕೊಂಡು ಮುಖ ತೊಳ್ಕೊಂಡು ಆಮೇಲೆ ಹೋಗ್ತೀನಿ. ಯಾಕೆ ಡಬಲ್ ಕ್ಲೆನ್ಸಿಂಗ್ ಯಾಕೆ ಅಂತ ಹೇಳಿದ್ರೆ, ನೀವು ಸ್ವೆಟ್ ಆಗಿರ್ತೀರ, ಆ ಕೈಯಲ್ಲಿರೋ ಜರ್ಮ್ಸು ಅಥವಾ ಮುಖದ ಮೇಲೆ ಪದೇ ಮುಖ ಮುಟ್ಕೊಂಡ್ರೂ ಕೂಡ ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇದೆ. ಸೊ ಡಬಲ್ ಕ್ಲೆನ್ಸಿಂಗ್ ಈಸ್ ಆಲ್ವೇಸ್ ಬೆಸ್ಟ್ ಆಫ್ಟರ್ ಸ್ವೆಟ್ಟಿಂಗ್. ಅದಾದಮೇಲೆ ನಾನು ಏನು ಮಾಡ್ತೀನಿ, ಕ್ಲೆನ್ಸ್ ಮಾಡಿ ಆದಮೇಲೆ ನಾನು ಐ ಆಮ್ ಯೂಸಿಂಗ್ ದಿಸ್ ಇಸ್ ದ ಜೆಲ್. ದಿಸ್ ಈಸ್ ಆಲ್ಸೋ ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್ ಮೀ. ಈ ಜೆಲ್ನ ಹಚ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ನನಗೆ ಸ್ಪಾಟ್ಸ್ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿ ಹಚ್ಕೊತೀನಿ. ಆ್ಯಂಡ್ ದೆನ್ ದಿಸ್ ಇಸ್ ಸೂಪ್ರಾ ಡ್ಯೂ ಕ್ಲೆನ್ಸಿಂಗ್ ಲೋಷನ್, ಫೇಸ್ ಆ್ಯಂಡ್ ಬಾಡಿ ಕ್ಲೆನ್ಸರ್ ಅಂತ ಇದೆ. ಬಟ್ ಬಾಡಿಗೇನು ಕ್ಲೆನ್ಸ್ ಮಾಡಲ್ಲ ನಾನು, ಜಸ್ಟ್ ಫೇಸ್ ಕ್ಲೆನ್ಸ್ ಮಾಡ್ತೀನಿ. pH 5.5. ದಿಸ್ ಈಸ್ ದ ಕ್ಲೆನ್ಸ್. ಸೊ ಆ ಆಯಿಂಟ್ಮೆಂಟ್ ಹಚ್ಕೊಂಡ್ಮೇಲೆ ಇದನ್ನು ಹಚ್ಕೊತಾ ಇದ್ದೀನಿ. ಸೊ ಇದು ನಾನು ಪರ್ಸ್ನಲಿ ಯೂಸ್ ಮಾಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಥಿಕ್ ಮಾಯ್ಶ್ಚರ್ ಕೊಡುತ್ತೆ. ಇವಾಗ ಪಿಂಪಲ್ಸ್ ಬ್ರೇಕ್ಔಟ್ ಕಮ್ಮಿ ಆಗಬೇಕಂದ್ರೆ ಮೇನ್ ಕೀ ಏನು ಗೊತ್ತಾ, ನಮ್ಮ ಫೇಸ್ಗೆ ಆ ಡ್ರೈನೆಸ್ ಏನಿರುತ್ತೆ ಆ ಡ್ರೈನೆಸ್ ಕಮ್ಮಿ ಆಗಬೇಕು. ಅಂದರೆ ಮಾಯ್ಶ್ಚರ್. ಫಾರ್ ಎಕ್ಸಾಂಪಲ್ ನಮ್ಮ ಮುಖ ಅಂದ್ಕೊಳ್ಳಿ, ನಮ್ಮ ಮುಖ ಒಂದು ಪಾಟ್ ಬರುತ್ತೆ, ಮಣ್ಣಿನ ಪಾಟ್. ಆ ಪಾಟ್ ಡ್ರೈ ಆಗಿದೆ, ನೀವೇನು ಮಾಡ್ತೀರಾ, ಅದಕ್ಕೆ ನೀರು ಹಾಕಿದರೆ ಆ ಬಿರುಕು ಬಿಟ್ಟಿರೋದೆಲ್ಲ ಮುಚ್ಕೊಳ್ಳುತ್ತೆ. ಸೇಮ್ ಆ್ಯಸ್ ಇಟ್ ಈಸ್. ನೀವು ನೀರು ಹಾಕ್ತಾ ಇದ್ದರೆ ಗಿಡ ಹೆಂಗೆ ಬೆಳೆಯುತ್ತೋ ಹಾಗೆ ಮಣ್ಣು ಹೆಂಗೆ ಬಿರುಕು ಬಿಡೋದು ಕಮ್ಮಿ ಆಗುತ್ತೋ ಅದೇ ಥರ ಡ್ರೈನೆಸ್ಗೆ ಮಾಯ್ಶ್ಚರೈಸಿಂಗ್ ಈಸ್ ಅ ಮೇನ್ ಕೀ. ಮಾಯ್ಶ್ಚರ್ನ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಸ್ಕಿನ್ಗೆ ಕೊಡ್ತಾ ಇದ್ದರೆ
ನಿಮ್ಮ ಪಿಂಪಲ್ಸ್ ಬ್ರೇಕ್ಔಟ್ಸ್ ಎಲ್ಲ ಆಟೋಮ್ಯಾಟಿಕಲಿ ಕಮ್ಮಿ ಆಗೇ ಆಗುತ್ತೆ. ದಟ್ ಈಸ್ ದ ಬೆಸ್ಟ್ ಎವರ್ ಸಜೆಷನ್ ಐ ಕ್ಯಾನ್ ಗಿವ್ ಯು ಸೋ ಫಾರ್. ಇದ್ರ ಜೊತೆಗೆ ಮ್ಯಾಟ್ ಫಿನಿಶ್ ಸನ್ಸ್ಕ್ರೀನ್ ಜೆಲ್ ಅಂತ ಕೊಟ್ಟಿದ್ರು. ಮ್ಯಾಟ್ ಫಿನಿಶ್ ಸನ್ಸ್ಕ್ರೀನ್ ಜೆಲ್ ನಾನು ಸೀರಿಯಸ್ಸಾಗಿ ಹೇಳ್ತೀನಿ, ಬಟ್ ನಾನು ಇದನ್ನು ತುಂಬ ಹಚ್ಚೋದೇ ಇಲ್ಲ. ನನ್ನ ಪ್ರಕಾರ ನನ್ನ ಮೈಂಡಲ್ಲಿ ಇರೋದೇನು ಅಂದರೆ ಸನ್ಸ್ಕ್ರೀನು ನಾವು ಆಚೆ ಹೋದಾಗ ಅಷ್ಟೇ ಹಚ್ಕೋಬೇಕು, ಮನೇಲಿದ್ದಾಗ ಹಚ್ಕೋಬಾರ್ದು ಅಂತ ನನ್ನ ಮೈಂಡಲ್ಲಿ ಸ್ಟ್ರಾಂಗಾಗಿ ಕೂತ್ಬಿಟ್ಟಿದೆ. ಸೊ ನಾನು ಆಚೆ ಹೋಗ್ಬೇಕಾದ್ರೆ ಅಷ್ಟೇ ಇದನ್ನು ಹಚ್ಕೊತೀನಿ, ಮನೇಲಿದ್ದಾಗ ಹಚ್ಕೊಳ್ಳೋದಿಲ್ಲ. ಡಾಕ್ಟ್ರ್ ಹೇಳಿದಾರೆ ಮನೇಲಿದ್ದಾಗೂ ಹಚ್ಕೊ ಅಂತ. ಬಟ್ ನನ್ನ ಮೈಂಡಲ್ಲಿ ಅದು ಇನ್ನೂ ರಿಜಿಸ್ಟರೇ ಆಗ್ತಾಯಿಲ್ಲ ನನಗೆ. ಮನೇಲಿ ಯಾಕೆ ಹಚ್ಕೋಬೇಕು ಬಿಡೋ, ಸುಮ್ಮನೆ ವೇಸ್ಟು, ಹೊರಗೆ ಹೋಗ್ಬೇಕಾದ್ರೆ ಹಚ್ಕೊಳ್ಳೋಣ. ಮೇ ಬಿ ನನಗೆ ಇದ್ರದ್ದು ಇಂಪಾರ್ಟೆನ್ಸ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೂ ಹಚ್ಕೊಳ್ಳಿ ಅಂತ. ಸೋ ಫಾರ್ ನನ್ನ ಪ್ರಕಾರ ಇದು ನನಗೆ ಹಚ್ಕೊಂಡ್ರು ಅಂದರೆ ಮನೇಲಿದ್ದಾಗ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಹೊರಗೆ ಹೋದಾಗ ಹಚ್ಕೋಬೇಕು ಅಂತ. 4 ಸ್ಟೆಪ್ ಸ್ಕಿನ್ ಕೇರ್ ಆಯಿತು. ಅಂದರೆ ಫಸ್ಟು ಇದು ಫೇಸ್ ವಾಶ್ ಹಚ್ಕೊಳ್ತೀನಿ, ದೆನ್ ಅದು ಆಯಿಂಟ್ಮೆಂಟ್ ಹಚ್ಕೊತೀನಿ, ದೆನ್ ಕ್ಲೆನ್ಸರ್ ಲೋಷನ್ ಹಚ್ಕೊತೀನಿ, ಆ್ಯಂಡ್ ದೆನ್ ಸನ್ಸ್ಕ್ರೀನ್ ಹಚ್ಕೊತೀನಿ. ಇದಾಯ್ತಾ? ಇದೆಲ್ಲ ಆಗಿ ನಾರ್ಮಲ್ ನನ್ನ ರೊಟೀನ್ ಏನಿರುತ್ತೆ ಎಲ್ಲ ಮುಗಿಯುತ್ತೆ. ರಾತ್ರಿ ಇನ್ನು ಮಲಗೋ ಟೈಮ್ ಇಲ್ಲೇ, ರಾತ್ರಿ ಇನ್ನೇನು ಬೆಡ್ ಮೇಲೆ ನಾನು ಮಲಗಬೇಕು ಅಷ್ಟರಲ್ಲಿ ಅಗೇನ್ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಆರ್ ಎಲ್ಸ್ ಆ್ಯಸ್ ಐ ಟೋಲ್ಡ್ ಯು, ನಾನು ಜಿಮ್ಮಿಂದ ಬಂದಮೇಲೆ ಫೇಸ್ ವಾಶ್ ಮಾಡಿಕೊಂಡು ನಾನು ಅವಾಗೇ ಮತ್ತೆ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ನಾನು ಏನೇನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ಕೋಸ್ ಗ್ಲೋ ನ್ಯೂ ಕ್ರೀಮ್ ಅಂತ, ಪಿಂಪಲ್ ಸ್ಪಾಟ್ಸ್ ಇದೆಯಲ್ಲ ಅದಕ್ಕೋಸ್ಕರ ಕೊಟ್ಟಿರೋದು ಇದು. ಈ ಕ್ರೀಮ್ನ ನಾನು ಎಲ್ಲೆಲ್ಲಿ ಸ್ಪಾಟ್ಸ್ ಇದೆ ಅಲ್ಲಷ್ಟೇ ಹಚ್ಕೊತೀನಿ. ಆಫ್ಟರ್ ದಟ್ ಮಾಯ್ಸ್ಟ್ LMF 48 ಫೇಸ್ ಆ್ಯಂಡ್ ಬಾಡಿ ಲೋಷನ್ ಅಂತ ಇದೆ. ಇದು ಕೂಡ ಸ್ವಲ್ಪ ಥಿಕ್ ಮಾಯ್ಶ್ಚರೈಸರ್ ಕೊಡುತ್ತೆ. ಅಂದರೆ ನೈಟ್ ಕೂಡ ನಿಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಆಗಿರಬೇಕು ಅನ್ನೋದು ಇದರ ಉದ್ದೇಶ. ಐ ಡೋಂಟ್ ರಿಯಲಿ ರೆಕಮೆಂಡ್ ಟ್ಯಾಬ್ಲೆಟ್ಸ್. ನೀವು ಜಸ್ಟ್ ಇನ್ ಕೇಸ್ ನೀವು ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂದ್ರೂ ಕೈಂಡ್ಲಿ ಡರ್ಮಟಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಯಾವುದೇ ಪ್ರಾಡಕ್ಟ್ ಆಗಲಿ ನಾನು ಹೇಳ್ತೀನಿ, ಇವಾಗ ಇಷ್ಟು ನಾನು ತೋರಿಸಿರೋ ಪ್ರಾಡಕ್ಟಲ್ಲಿ ಯಾವುದೇ ಪ್ರಾಡಕ್ಟ್ ಆದ್ರೂ ಯು ಶುಡ್ ನಾಟ್ ಬ್ಲೈಂಡ್ಲಿ ಟೇಕ್. ನಾನೇ ಹೇಳ್ತಾ ಇದ್ದೀನಿ ಅದನ್ನು. ಇವಾಗ ನಾನೇ ನಿಮಗೆ ತೋರಿಸಿದ್ರು ನೀವು ನನ್ನ ಮೇಲೆ ನಂಬಿಕೆ ಇದೆ, ಓಕೆ, ಬಟ್ ಬ್ಲೈಂಡ್ಲಿ ಅದನ್ನು ತೊಗೋಬಾರ್ದು. ಯು ಡೂ ಯುವರ್ ಓನ್ ರಿಸರ್ಚ್. ಅದ್ರ ಮೇಲೆ ಓನಾಗಿ ರಿಸರ್ಚ್ ಮಾಡಿ. ನೀವು ಅದು ಯಾವುದೋ ರಿಸರ್ಚ್ ಮಾಡಿದೆ ಬ್ಲೈಂಡಾಗಿ ತೊಗೊಳೋದು ಇಸ್ ಅ ರಾಂಗ್ ಮಿಸ್ಟೇಕ್ ಎವರ್. ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅದನ್ನು ಅವರು ಹೇಳ್ತಾರೆ. ಅವಾಗ ನೀವು ಅಕಾರ್ಡಿಂಗ್ಲಿ ಅದಕ್ಕೆ ನಿಮಗೆ ಅಲ್ಲಿ ಪರ್ಚೇಸ್ ಮಾಡೋಕ್ಕಾದರೆ ಸರಿ, ಇಲ್ಲಾಂದರೆ ಅಕಾರ್ಡಿಂಗ್ಲಿ ನೀವು ಓಕೆ ನಾನು ಈ ಥರ ಸ್ಕಿನ್ ಟೈಪ್ ಇದೆ, ನಾನು ಇದನ್ನು ಯೂಸ್ ಮಾಡಬಹುದು, ಇದು ನಂಗೆ ವರ್ಕ್ ಆಗಬಹುದು ಅಂತ ನೀವು ಸಾರ್ಟ್ ಔಟ್ ಮಾಡೋಕ್ಕಾಗುತ್ತೆ. ಯಾವುದೇ ಪ್ರಾಡಕ್ಟ್ ಆದರೂ ಬ್ಲೈಂಡ್ಲಿ ದಯವಿಟ್ಟು ತೊಗೋಬೇಡಿ. ಓಕೆ, ಆಚೆ ಹೋಗ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಮುಖದ ಮೇಲೆ ಏನೂ ಇಲ್ಲ, ಬಟ್ ನಾವು ಐ ವಾಂಟ್ ಟು ಗೋ ಔಟ್. ನಾನು ಮತ್ತೆ ಸ್ಕಿನ್ ಕೇರ್ ಮಾಡ್ಕೊತೀನ? ಇಲ್ಲ, ಯಾಕಂದರೆ ಇಟ್ಸ್ ಮಾರ್ನಿಂಗ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನ್. ನಾನು ಮಧ್ಯದಲ್ಲಿ ಮತ್ತೆ ಅದನ್ನು ಮಾಡೋದಿಲ್ಲ. ಇವಾಗ ನಾನು ಮತ್ತೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಜಸ್ಟ್ ನನ್ನ ಮುಖದ ಮೇಲೆ ಈ ಥರ ನಾನು ಪೌಡ್ರ್ ಹಾಕ್ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ಅಗೇನ್ ಇಟ್ ವಿಲ್ ಶೋ ಮಿ ಆ್ಯಸ್ ಮೈ ಡ್ರೈ ಸ್ಕಿನ್ ಓನ್ಲಿ. ನನಗೆ ಆ ಥರ ಫುಲ್ಲು ಈ ಥರ ಪ್ಯಾಚ್ ಥರ ಆಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇದು ಕೂಡ ನಂಗೆ ಮುಂಚೆ ಡಾಕ್ಟ್ರೇ ರೆಕಮೆಂಡ್ ಮಾಡಿದ್ದು. ನನ್ನ ಮಗಳು ಇದ್ರ ಮೇಲೆ ನೇಲ್ ಪಾಲಿಶ್ ಎಲ್ಲ ಅಂಟಿಸ್ಬಿದ್ದಾಳೆ. ಸೊ ಇದು ಕೂಡ ನಂಗೆ ಡಾಕ್ಟ್ರೇ ರೆಕಮೆಂಡ್ ಮಾಡಿದ್ದು. ದಿಸ್ ಈಸ್ 72 hour ಮಾಯ್ಶ್ಚರ್ ಅಂತ. ಇದನ್ನು ನಾನು ಫಸ್ಟ್ ಮಾಯ್ಶ್ಚರೈಸರ್ ಇದನ್ನು ಹಚ್ಕೊಂಡು ಅದನ್ನು ಒಂದು ಸ್ವಲ್ಪ ಒಣಗಕ್ಕೆ ಬಿಟ್ಟು ಅದಾದಮೇಲೆ ನಾನು ಪೌಡರ್ ಹಚ್ಕೊಂಡು ಕಾಜಲ್ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಾ ಇರ್ತೀನಿ. ದಟ್ಸ್ ಇಟ್. ಇದೆಲ್ಲ ಒಂದು ತೂಕ ಆದರೆ, ಆ ಸ್ಕಿನ್ ಕೇರ್ನ ಒಂದು ಪಾರ್ಟ್ ಆದರೆ, ಐ ಆಮ್ ಟೆಲ್ಲಿಂಗ್ ಯು ದೇರ್ ಈಸ್ ಅನದರ್ ಪಾರ್ಟ್, ದ ಸ್ಕಿನ್ ಕೇರ್ ದಟ್ ಯು ಶುಡ್ ಡೂ ಇನ್ಸೈಡ್ ಆಫ್ ಯೋರ್ ಬಾಡಿ. ಬರೀ ಹೊರಗಡೆ ಹಚ್ಚೋದ್ರಿಂದ ಕೂಡ ಅಲ್ಲ, ಒಳಗಡೆ ನೀವು ಏನು ಇಂಟೇಕ್ ತೊಗೊತೀರೋ ಅದು ಕೂಡ ತುಂಬ ಮುಖ್ಯ ಆಗುತ್ತೆ. ಯಾರು ಅದನ್ನು ರೂಢಿಸ್ಕೊಂಡೇ ಇಲ್ಲ. ಅವರು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಅದರಿಂದ ಏನೇನು ಉಪಯೋಗ ಇದೆ, ಅದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ಅವ್ರು ಮರ್ತೇ ಬಿಡ್ತಾರೆ. 2 things ಎವ್ರಿ ವುಮೆನ್ ಶುಡ್ ಡೂ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್, ನೀರು ಚೆನ್ನಾಗಿ ಕುಡಿಬೇಕು. ಯು ಹರ್ಡ್ ಇಟ್ ರೈಟ್. ನೀರು ಚೆನ್ನಾಗಿ ನೀವು ಕುಡಿಲೇಬೇಕು. ನೀರು ಚೆನ್ನಾಗಿ ಕುಡಿಲೇಬೇಕು. ಯಾಕೆ ನೀರು ಕುಡಿಬೇಕು? ನಿಮ್ಮ ಫೇಸ್ ಕ್ಲಿಯರ್ ಆಗಿರಬೇಕು ಅಂದರೆ ಎವ್ರಿ 1 hour ಈ ಥರದೊಂದು ಬಾಟಲಲ್ಲಿ ನೀರು ಕುಡಿಲೇಬೇಕು. ನೀವು ಎಲ್ಲೇ ಇರಿ, ಹೇಗೆ ಇರಿ, ಏನೇ ಮಾಡ್ತೀರಿ, ನೀರನ್ನ ನೀವು ಮರೆಯೋ. ಇದರಲ್ಲಿ ಏನು ಮಿಕ್ಸ್ ಮಾಡಬೇಡಿ, ಕುಡಿಯೋ ನೀರು ಅಷ್ಟೇ. ನೀರು ಕುಡಿದೆ ನೀವು ಏನು ಮಾಡಿದ್ರೂ ವೇಸ್ಟ್. ಸೆಕೆಂಡ್ ಥಿಂಗ್, ವರ್ಕೌಟ್ ಮಾಡಿ. ಮೊಬಿಲಿಟಿ ಬೇಕು.
ನೀವು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸ್ವೆಟ್ ಏನು ಬರುತ್ತೆ ಅದರಿಂದ ಕೂಡ ನಿಮ್ಮ ಪಿಂಪಲ್ ಬ್ರೇಕ್ಔಟ್ಸ್ ಕಮ್ಮಿ ಆಗುತ್ತೆ. ಐ ರಿಪೀಟ್, ಅದರಿಂದ ಕೂಡ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ. ಯಾಕಂದರೆ ಆ ಪ್ರಾಸೆಸ್ಸಲ್ಲಿ ತುಂಬ ಸ್ವೆಟ್ ಆಗಿರ್ತೀವಿ ನಾವು, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಾಗಿರುತ್ತೆ. ಸೊ ನಾವು ಅದನ್ನು ಮಾಡಲೇಬೇಕು. ಆ್ಯಂಡ್ ಥರ್ಡ್ ಪಾರ್ಟ್, ಫಾರ್ ಎಕ್ಸಾಂಪಲ್ ಈ ಊಟ ಆದಮೇಲೆ ನಮಗೆ ಬೇರೆ ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ. ಕೆಲವರಿಗೆ ಅಭ್ಯಾಸ ಇರುತ್ತೆ, ಊಟ ಆದ ತಕ್ಷಣ ಏನಾದ್ರು ಸ್ವೀಟಾಗಿ ತಿನ್ನಬೇಕಪ್ಪ, ಆ ಥರದ ಅಭ್ಯಾಸ ಇರುತ್ತೆ. ನಿಮಗೆ ಸ್ವೀಟಾಗಿ ತಿನ್ನಬೇಕು ಅಂದರೆ ಯು ಹ್ಯಾವ್ ಲಾಟ್ ಅದರ್ ಆಪ್ಷನ್ ಅದರ್ ದ್ಯಾನ್ ಚಾಕ್ಲೇಟ್ಸ್. ಅವಾಯ್ಡ್ ಚಾಕ್ಲೇಟ್ಸ್ ಅಥವಾ ಶುಗರಿ ಏನೇನು ಫುಡ್ ಇದೆಯೋ ಅದೆಲ್ಲ ಕೂಡ ನಿಮ್ಮ ಪಿಂಪಲ್ಸ್ಗೆ ಕಾರಣ. ನೀವು ಮುಖದ ಮೇಲೆ 10 ಸ್ಕಿನ್ ಕೇರ್ ಮಾಡಿಬಿಟ್ಟು ಒಳಗಡೆ ನಾನು ಬರೀ ಆಯಿಲಿ ಫುಡ್ಡು, ಬರೀ ಚಾಕ್ಲೇಟ್ಸು, ಶುಗರ್ ಬೇಸ್ಡ್ ಪ್ರಾಡಕ್ಟ್ಸ್ನ ನಾನು ತಿಂತೀನಿ ಅಂತ ಹೇಳಿದ್ರೆ ದೇರ್ ಈಸ್ ನೋ ಯೂಸ್. ಒಳಗಡೆ ಮಿಷಿನ್ನೇ ಸರಿಯಾಗಿಲ್ಲ, ಒಳಗಡೆ ಮಿಷಿನ್ ಎಲ್ಲ ಕೆಟ್ಟೋಗ್ಬಿಡ್ತಾ ಇದೆ. ನೀವು ಹಾಳ ಮುಳ ಎಲ್ಲ ಹಾಕ್ತಾ ಇದ್ದೀರಾ ಹೊಟ್ಟೆ ಒಳಗಡೆ. ಹೊರಗಡೆ ಗ್ಲೋಬ ಅಂದರೆ ಇಲ್ಲಿಂದ ಬರುತ್ತೆ. ಒಳಗಡೆ ನಿಮ್ಮ ಇಂಟೆಸ್ಟೈನ್ ಆಗಲಿ ಅಥವಾ ಒಳಗಡೆ ನಿಮ್ಮ ಬಾಡಿ ಹೆಂಗಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಮುಖದ ಬ್ರೈಟ್ನೆಸ್ಸಿಂದ ಅದು ಗೊತ್ತಾಗೋದು. ಥರದ್ದೆಲ್ಲ ಸ್ಕಿನ್ ಕೇರ್ ಏನಿದೆ ಹೊರಗಡೆ ಅಷ್ಟೇ ಅಲ್ಲದೆ ಒಳಗಡೆನೂ ನಾವು ನಮ್ಮ ಇಂಟೆಸ್ಟೈನ್ ಆಗಲಿ ಅಥವಾ ನಮ್ಮ ಆಹಾರ ಪದಾರ್ಥಗಳನ್ನು ನಾವು ನೀಟಾಗಿ ಚೂಸ್ ಮಾಡಬೇಕು. ಇಷ್ಟೇ ನನ್ನ ಸಜೆಷನ್ ಇವತ್ತಿಗೆ ಅಷ್ಟೇ. ಸೊ ಈ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತೋರಿಸಿರೋಂಥ ಎಲ್ಲ ಪ್ರಾಡಕ್ಟ್ಸ್ ಇದ್ಯಾವುದು ಕೂಡ ಸ್ಪಾನ್ಸರ್ಡ್ ಅಲ್ಲ, ನಾನ್ ಸ್ಪಾನ್ಸರ್ಡ್. ಸೊ ನನಗೆ ಡರ್ಮಟಾಲಜಿಸ್ಟ್ ಏನೇನು ರೆಕಮೆಂಡ್ ಮಾಡಿದ್ರು ಅದನ್ನು ಮಾತ್ರ ನಾನು ನಿಮಗೆ ತೋರಿಸಿರೋದು. ಆ್ಯಂಡ್ ನಾನು ಆ್ಯಸ್ ಯೂಶುವಲ್ ನಾನು ಮುಂಚೆ ಹೇಳ್ದಂಗೆ ಡೋಂಟ್ ಬೈ ಇಟ್ ಅಂಟಿಲ್ ಯು ರಿಸರ್ಚ್ ಆನ್ ಇಟ್. ನಿಮಗೆ ಸೀರಿಯಸ್ ಆಗಿ ಆ್ಯಕ್ನೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡರ್ಮಟಾಲಜಿಸ್ಟ್ನ ನೀವು ಕನ್ಸಲ್ಟ್ ಮಾಡಿ. ಜಸ್ಟ್ ಬೇಸ್ಡ್ ಆನ್ ದ ಇಂಟರ್ನೆಟ್ ನೀವು ಏನು ಬೇಕಾದರೂ ಇಂಟರ್ನೆಟಲ್ಲಿ ನೋಡ್ತೀನಿ ನಾನು ಅದನ್ನು ತೊಗೊತೀನಿ ಅಂದರೆ ಇಟ್ಸ್ ಅಲ್ಟಿಮೇಟ್ ಬುಲ್ಶಿಟ್. ಸೊ ಕೀಪ್ ಆನ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಗ್ಲೋ ಥ್ರೂ ಔಟ್ ದ ಡೇ. ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಥಾಟ್ಸ್ ಈ ವಿಡಿಯೋ ಬಗ್ಗೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಖಂಡಿತವಾಗ್ಲೂ ಮರೀಲೇಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ನೆಕ್ಸ್ಟ್ ವಿಡಿಯೋಲಿ ನಾನು ಜಿಮ್ ಯಾಕೆ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ಜಿಮ್ ಯಾಕೆ ಮಾಡಬೇಕು, ಅದರಿಂದ ಏನೇನು ಯೂಸಸ್ ಇದೆ, ಬಟ್ ಈ ವಿಡಿಯೋದಲ್ಲಿ ಆಲ್ರೆಡಿ ಅದನ್ನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಜಿಮ್ ಯಾಕೆ ಮಾಡಬೇಕು ಆ್ಯಂಡ್ ಯಾರ್ಯಾರು ಮಾಡಬೇಕು ಆ್ಯಂಡ್ ಯಾವಾಗ ಮಾಡಬೇಕು ಅಂತ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಸೆಲ್ಫ್ ಶ್ರೀಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.